ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ ನಾವು ಇವತ್ತು ಪಡ್ಡನ್ನು ಯಾವ ರೀತಿಯಾಗಿ ಸರಿಯಾದ ಅಳತೆಯಲ್ಲಿ ಇಷ್ಟು ಕಲರ್ಫುಲ್ಲಾಗಿ ರುಚಿಕರವಾಗಿ ಬರೋ ಥರ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಈ ಥರ ರುಚಿಕರವಾದ ಪಡ್ಡು ಮಾಡೋಕ್ಕೆ ಮೊದಲು ಅಳತೆಗೆ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ. ಆ ಗ್ಲಾಸಿಂದ 2 ಗ್ಲಾಸಷ್ಟು ರೇಷನ್ ಅಕ್ಕಿ ಬರುತ್ತಲ್ಲ, ರೇಷನ್ ಅಕ್ಕಿನೇ ತೊಗೊಳ್ಬೇಕು. 2 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅದೇ ಗ್ಲಾಸಿಂದ 1/2 ಗ್ಲಾಸಷ್ಟು ಉದ್ದಿನ ಕಾಳುಗಳನ್ನು ತೊಗೊಂಡಿದ್ದೀನಿ. ನೀವು ಬೇಳೆ ಬದಲಿ ಕಾಳುಗಳನ್ನು ಒಂದು ಸತಿ ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ರೇಷನ್ ಅಕ್ಕಿಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಷ್ಟನ್ನೇ ಹಾಕಿದ್ರೂ ಪರವಾಗಿಲ್ಲ, ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲದನ್ನು ನೀರು ಹಾಕಿ 3 ರಿಂದ 4 ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀರು ಬಸಿದ್ಬಿಟ್ಟು ತೆಕ್ಕೊಂಡು ಮತ್ತೆ ನೀರು ಹಾಕ್ಬಿಟ್ಟು ಒಂದು 8 ರಿಂದ 9 ತಾಸಾದರೂ ನೀರಲ್ಲಿ ನೆನಿಬೇಕದು. ಆವಾಗ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸಪ್ರೇಟಾಗಿ ನೆನೆಸೋ ಅವಶ್ಯಕತೆ ಇಲ್ಲ. ಎಲ್ಲದನ್ನು ಒಂದೇ ಕಡೆ ನೆನೆಸಿದರೆ ಇನ್ನೂ ರುಚಿಕರವಾಗಿ ಬರುತ್ತೆ. ನೋಡಿ, ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಒಂದು 7 ಹಂಗೆ ಈ ಥರ ನಂದು ಎಲ್ಲ ಕಾಳುಗಳು ನೆಂದಿದೆ. ಇದನ್ನು ಮತ್ತೆ 2 ರಿಂದ 3 ವಾಶ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು. ಇಲ್ಲಿ ನೋಡಿ, ಒಂದು ಬೌಲಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೆನೆಯೋಕ್ಕಿಡೋಣ. ಅದು ಮಿಕ್ಸಿ ಮಾಡೋವರೆಗೂ ಇದು ನೆನೀತಿರುತ್ತೆ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೆನೆಯೋಕ್ಕೆ ಬಿಡೋಣ. ನೋಡಿದ್ರಲ್ಲ, ಈ ಥರ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನೇನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದಲ್ಲ, ಈ ಥರ ಗ್ರೈಂಡ್ ಮಾಡ್ಕೊಂಡು ತುಂಬಾ ನೀರು ಹಾಕೋವಾಗಿಲ್ಲ. ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪನೇ ಇರಬೇಕು. ಇದು ಅದು ತುಂಬಾ ನೈಸಾಗಿ ಕೂಡ ರುಬ್ಬೋ ಹಾಗಿಲ್ಲ, ತರಿಯಾಗಿ ಸ್ವಲ್ಪ ಇರಬೇಕು. ಆದ್ರೇ ತುಂಬ ಪರ್ಫೆಕ್ಟ್ ಆದಂಥ ಪಡ್ಡು ನಮಗೆ ಬರೋದು. ನೋಡಿ, ಈ ಥರ ದಪ್ಪನಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಅವಲಕ್ಕಿನೂ ಕೂಡ ನೆಂದಿದೆ. ಇದನ್ನು ಕೂಡ ನಾನು ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡ್ಬಿಟ್ಟು ನಾನು ಏನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ನಲ್ಲ ಅದಕ್ಕೇ ಸೇರಿಸ್ಬಿಟ್ಟು ಎಲ್ಲದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ರಾತ್ರಿಯೇ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೆನೆಸ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ದಪ್ಪವಾಗಿ ಇಷ್ಟೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೀವು ದೋಸೆ ಹಿಟ್ಟಿಗೆ ಮಾಡೋ ಥರ ತೆಳುವಾಗಿ ಮಾಡೋ ಹಾಗಿಲ್ಲ. ನಾನು ಯಾವ ಕನ್ಸಿಸ್ಟೆನ್ಸಿ ತೋರಿಸಿನೋ ಅದೇ ಇರಬೇಕು. ನೋಡಿ, ಈಗ ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕು. ಮಾರ್ನಿಂಗಲ್ಲಿ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿಕೊಂಡು ಬಂದಿದೆ ನೋಡಿ ನಮ್ಮದು ಪಡ್ಡಿಂದ ಹಿಟ್ಟು. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಡ ಅನ್ನೋರು ಯೂಸ್ ಮಾಡದೇ ಇದ್ದರೂ ಪರವಾಗಿಲ್ಲ, ಹಾಕದೇ ಇದ್ರೂ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಆದಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಬಿಡಬೇಕು. ಇದಾದಮೇಲೆ ನಾನು ಇಲ್ಲಿ ಪಡ್ಡಿನ ಹಂಚು ಇಟ್ಕೊಂಡಿದ್ದೀನಿ. ಪಡ್ಡಿನ ಹಂಚು ಕಾದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಉಬ್ಬುತ್ತಲ್ಲ, ಹಾಗಾಗಿ ಫುಲ್ ಹಾಕೋ ಆಗಿಲ್ಲ. ನೋಡಿ, ಈ ಥರ ನಾನು ಎಲ್ಲದನ್ನು ಪಡ್ಡಿನ ಹಂಚಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಬೇಯಿಸ್ಕೊಳ್ಬೇಕು. ಒಂದು ಸೈಡ್ ನೀಟಾಗಿ ಬೆಂದ ಮೇಲೇ ತಿರುಗಿಸ್ಬೇಕು. ಎಲ್ಲದಕ್ಕೂ ಹಾಕ್ಕೊಂಡಾದ್ಮೇಲೆ ನಾನು ಅದಕ್ಕೆ ಒಂದು ಮುಚ್ಚಳಕವನ್ನು ಮುಚ್ಚಿ ಒಂದು 5 ರಿಂದ 10 ನಿಮಿಷದಷ್ಟು ನಾನು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಮುಚ್ಚಳಕ ಮುಚ್ಚಬೇಕು. ಮುಚ್ಚಿದಾದ್ಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ನೋಡಿ, ಈ ಥರ ಆಗಿದೆ. ಇವಾಗ ನಾವು ಒಂದು ಸ್ಪೂನ್ ಅಥವಾ ಚಾಕುವಿನ ಸಹಾಯದಿಂದ ಇದನ್ನು ತಿರುಗಿಸ್ಕೊಳ್ಬೇಕು. 2 ಸೈಡು ನೀಟಾಗಿ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ಬೋದು. ಈ ರೀತಿಯಾಗಿ ಎಲ್ಲದನ್ನು 2 ಸೈಡ್ ಬೇಯಿಸ್ಕೊಳ್ಬೇಕು. ಆವಾಗ ನಮ್ಮದು ಪಡ್ಡು ತುಂಬಾ ರುಚಿಕರವಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂದಿದೆ ಅಂತ ಹೇಳಿ. ನೀವು ಮಸಾಲೆ ಪಡ್ಡು ಅಂತ ಕೂಡ ಮಾಡ್ಬೋದು. ಈ ಥರ ನಾನು ಪ್ಲೇನ್ ಪಡ್ಡಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು ಈ ಥರ ಇಷ್ಟಪಡದೇ ಇರೋರು ಕೆಲವೊಬ್ಬರು ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಎಲ್ಲದನ್ನು ಹಾಕಿಬಿಟ್ಟು ಮಾಡ್ಕೊತಾರೆ. ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಸಾಲ ಪಡ್ಡು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.